ವರದಿಯ ಪ್ರಕಾರ 24 ಟಿಎಂಸಿ ನೀರನ್ನು ಗೋವಾ ರಾಜ್ಯಕ್ಕೆ, 13.42 ಟಿಎಂಸಿ ನೀರನ್ನು ಕರ್ನಾಟಕ ರಾಜ್ಯಕ್ಕೆ, 1 ಟಿಎಂಸಿ ನೀರನ್ನು ಮಹಾರಾಷ್ಟ್ರಕ್ಕೆ ಬಿಡುಗಡೆ ಮಾಡಿದರು. ಈ ವಿಷಯದಲ್ಲಿ ಇವತ್ತು ಗೋವಾ ನಮ್ಮ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅಥವಾ ಕೇಂದ್ರ ಸರ್ಕಾರ ಇದರ ಬಗ್ಗೆ ಯಾವುದೇ ಕಾಳಜಿಯನ್ನು ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದ ಬಹುಜನ ರೈತರ ಹೋರಾಟ ಇದು. ಆ ಉತ್ತರ ಕರ್ನಾಟಕದ ರೈತರ ಉಸಿರಿದು. ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿ ಆ ಎರಡು ರಾಜ್ಯಗಳು ಕರ್ನಾಟಕ ಮತ್ತು ಗೋವಾಗಳ ಮಧ್ಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುವುದರ ಮೂಲಕ ನಮ್ಮ ರಾಜ್ಯಕ್ಕೆ ಸಮೃದ್ಧವಾದ ನೀರನ್ನು ಬಿಡುಗಡೆ ಮಾಡಿದ್ದೇ ಆದರೆ ನಮ್ಮ ರಾಜ್ಯ ಆರ್ಥಿಕವಾಗಿ ಪ್ರಬಲ ಆಗ್ತದ. ನೀರಾವರಿ ಸೌಲಭ್ಯವನ್ನು ಕೊಟ್ಟಿದ್ದೇ ಆದರೆ ನೇಗಿಲ ಯೋಗಿ ಅನ್ನದಾತ ಅದ್ಭುತವಾದ ಬದುಕನ್ನು ಕಟ್ಟಿಕೊಳ್ಳೋಕೆ ಸಾಧ್ಯ ಇದೆ ಅಂತೇಳಿ ಈ ಒಂದು ಕ್ಲಾಸಿನ ಮೂಲಕ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಬಹುಶಃ ಯಾವುದೊಂದು ಸರ್ಕಾರ ಇತ್ತೀಚೆಗೆ ನಮ್ಮ ಕರ್ನಾಟಕದ ಬಜೆಟ್ನಲ್ಲಿ ಕೇವಲ ಎತ್ತಿನ ಹೊಳೆ ಯೋಜನೆಗೆ ಮಾತ್ರ ಅವರು ಮಹತ್ವವನ್ನು ಕೊಟ್ಟರು. ಇವತ್ತು ಕರ್ನಾಟಕ ರಾಜ್ಯದ ಬಹುದಿನದ ಬೇಡಿಕೆಯಾಗಿರುವಂಥ ಕಳಸಾ ಬಂಡೂರಿ ಯೋಜನೆ ಆಗಿರಬಹುದು, ಅಥವಾ ಮೇಕೆದಾಟು ಯೋಜನೆ ಆಗಿರಬಹುದು, ಕಾವೇರಿ ನದಿ ವಿವಾದ ಆಗಿರಬಹುದು, ಅವುಗಳ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ನಿಮಗೆ ಒಬ್ಬರು ವಿಶೇಷವಾಗಿರುವಂಥ ವ್ಯಕ್ತಿಯನ್ನು ಪರಿಚಯ ಮಾಡ್ತೀನಿ ನಾನು. ನಮ್ಮ ದೇಶದ ಅದ್ಭುತವಾದ ಶಕ್ತಿಗಳಲ್ಲಿ ಒಂದು ಶಿಕ್ಷಕ ಶಕ್ತಿ, ರೈತ ನೇಗಿಲ ಯೋಗಿ, ಇನ್ನೊಬ್ಬರು ಸೈನಿಕರು. ಅಂಥ ಒಬ್ಬ ವಿಶೇಷವಾಗಿರುವಂಥ ಸೈನಿಕರು ಶ್ರೀಯುತ ಕಾಶಿನಾಥ್ ಸರ್ ಅಂತೇಳಿ ಸುಮಾರು 18 ವರ್ಷಗಳ ಕಾಲ ನಮ್ಮ ಭಾರತದ ಮಿಲಿಟರಿ ಸೇವೆಯಲ್ಲಿ ಅದ್ಭುತವಾದ ಸೇವೆಯನ್ನು ಮಾಡಿ ದೇಶ ಕಂಡ ಶ್ರೇಷ್ಠ ಫುಟ್ಬಾಲ್ ಆಟಗಾರರಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಹೊಯ್ಸಳ ಅನ್ನುವಂಥ ಒಂದು ವಿಶೇಷವಾಗಿರುವಂಥ ಸೈನಿಕರಿಗೆ ತರಬೇತಿ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ. ಯಾರ್ಯಾರು ನಿಮ್ಮ ಮನೆಯಲ್ಲಿ ಬ್ರದರ್ಸ್ ಅಥವಾ ನಿಮ್ಮ ಸ್ನೇಹಿತರು ಒಂದು ಸೈನಿಕ ಇಲಾಖೆಯಲ್ಲಿ ಸೇವೆ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ಹೊಂದಿರ್ತಾರೋ ಅವರಿಗೆ ವಿಶೇಷವಾಗಿರುವಂಥ ಟ್ರೈನಿಂಗ್ ಕೊಡುವಂಥ ನಾಕಂಡ ಅದ್ಭುತವಾದ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ನಮ್ಮ ದೇಶ ಸೇವೆ ಯಾವ ಥರ ಮಾಡಿದೇವಲ್ಲ ಅದೇ ಥರ ವಿದ್ಯಾರ್ಥಿಗಳ ಸೇವೆಯನ್ನು ಮಾಡೋಣ ಸರ್. ನನ್ನಂಥ 100 ಜನ ಸೈನಿಕರನ್ನು ನಮ್ಮ ದೇಶಕ್ಕೆ ಕಳಿಸೋಣ ಅನ್ನುವಂಥ ನಿಸ್ವಾರ್ಥತೆಯಿಂದ ಅತ್ಯಂತ ಕಡಿಮೆ ಫೀನಲ್ಲಿ ನಿಮಗೆ ವಿಶೇಷವಾಗಿರುವಂಥ ಗ್ರೌಂಡ್ನಲ್ಲಿ ತರಬೇತಿ ಕೊಡೋದಾಗಿರ್ಬೋದು, ಇನ್ನು ಲಿಖಿತ ಪರೀಕ್ಷೆಗಳನ್ನು ನಡೆಸುವುದಾಗಿರ್ಬೋದು, ಒಂದು ವಿಶೇಷವಾಗಿರುವಂಥ ಟ್ರೈನಿಂಗನ್ನು ಬಿಜಾಪುರದಲ್ಲಿ ಕಳೆದ 1 ವರ್ಷದಿಂದ ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಈಗಾಗಲೇ 100 ಜನರು ಸೈನಿಕರು ಕೂಡ ಆಯ್ಕೆಯಾಗಿದ್ದಾರೆ. ಅಂಥ ಒಬ್ಬರು ಗುರುಗಳು ನಮ್ಮ ಜೊತೆಯಲ್ಲಿ ನಿಂತಿರುವಂಥದ್ದು. ನೆಕ್ಸ್ಟ್ ಅವರು ನಾವು ಕೂಡ್ಕೊಂಡು ಒಂದಿಷ್ಟು ಸೈನಿಕ ಇಲಾಖೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಮುಂದಿನ ದಿನಮಾನಗಳಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಜೈ ಜವಾನ್.